ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಂದರ್ಯ. ಬೆಳಗ್ಗೆ ಎದ್ದು ಹೊರಗಡೆ ಕರ್ಕೊಬಂದ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಪಾಪುನ ಆಟಾಡಿಸ್ತಾ ಇದ್ದೆ. ಆ ಥರ ಆಟಾಡಿಸ್ಬೇಕಾದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬೆಳಗ್ಗೆ ಅದು ಹೇಗೆ ಸೂಪರ್ ಸ್ಪೀಡಾಗಿ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ಒಳಗೆ ಬಂದು ನೋಡಿದರೆ 8 ಗಂಟೆ ಆಗೋಗಿತ್ತು. ತುಂಬಾ ಲೇಟಾಗಿತ್ತು. ನನ್ನ ಮಗಳಿಗೆ ಬೇರೆ ಸ್ಕೂಲಿಗೆ ಕಳಿಸ್ಬೇಕಿತ್ತು. ಅವಳಿಗೆ ಲಂಚ್ ಟಿಫನ್ ಎರಡೂ ಒಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಲೆಮನ್ ರೈಸ್ ಮಾಡ್ತಾ ಇದ್ದೆ. ಅದೇ ಅಲ್ವಾ ಬೇಗ ಆಗೋದು ಲೇಟ್ ಆದಾಗ. ಬರೀ ರೈಸಿಗೆ ಇಟ್ಕೊಂಡು ಎಲ್ಲ ಒಗ್ಗರಣೆ ಕೊಟ್ಬಿಟ್ಟು ನಿಂಬೆಹಣ್ಣು ಹಿಂಡಿದರೆ ಸಾಕು, ಲೆಮನ್ ರೈಸ್ ರೆಡಿ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಆವಾಗ ಈ ಥರ ಮಾಡ್ಕೋಬೇಕಾದ್ರೆ ನನ್ನ ತಮ್ಮ ಬೇರೆ ಬಂದಿದ್ದ. ಒಗ್ಗರಣೆ ಹಾಕಬೇಕಾದ್ರೆ ಅವನ ಜೊತೆ ಮಾತಾಡ್ತಾ ಇದ್ನಲ್ವ, ಸ್ವಲ್ಪ ಸೀದೋಗ್ಬಿಡ್ತು. ಆದರೂ ತೀರಾ ಏನು ಸೀದಿರಲಿಲ್ಲ. ಅದು ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋ ಹಾಗೆ ಇತ್ತು. ಆಮೇಲೆ ಲೆಮನ್ನಲ್ಲಿರೋ ಸೀಡ್ಸ್ ಎಲ್ಲ ನಾನು ತೆಗೆದುಬಿಡ್ತೀನಿ, ಯಾಕಂದರೆ ಅದು ಚಿತ್ರಾನ್ನದಲ್ಲಿ ಸಿಕ್ಬಿಟ್ರೆ ತುಂಬಾ ಒಂಥರ ಅನಿಸುತ್ತೆ. ಅದಿಷ್ಟ ಆಗಲ್ಲ ಅಲ್ವಾ, ಬಾಯಿಗೆ ಲೆಮನ್ನಿನ ಸೀಡ್ಸ್ ಸಿಕ್ಕಿದ್ರೆ. ಅದಕ್ಕೆ ಎಲ್ಲ ತೆಗೆದುಬಿಡ್ತೀನಿ. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಜೀರಿಗೆ ಹಾಕ್ತೀನಿ, ಸ್ವಲ್ಪ ಚೆನ್ನಾಗಿರುತ್ತೆ. ಕಡಲೆ ಬೀಜ ಹಾಕಿ ಒಗ್ಗರಣೆ ಮಾಡ್ಕೊತಿದ್ದೆ. ಕರಿಬೇವಿನ ಸೊಪ್ಪು ಖಾಲಿ ಆಗಿಬಿಟ್ಟಿತ್ತು, ಲೇಟ್ ಬೇರೆ ಆಗಿತ್ತಲ್ಲ. ಕೆಳಗಡೆ ಇತ್ತು ಆದರೆ ತರೋದಕ್ಕೆ ಹೋಗಲಿಲ್ಲ. ಎಲ್ಲ ಹಾಕಿ ಲೆಮನ್ ರೈಸ್ನ ರೆಡಿ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ಆಮೇಲೆ ನಾನು ರೈಸ್ನ ಬಿಸಿಯಾಗಿರೋದೇ ಆಗಿನ್ನೂ ಮಾಡಿರೋದು ಮಾತ್ರ ನಾನು ಯೂಸ್ ಮಾಡೋದು, ಯಾಕಂದರೆ ಲಂಚ್ ಬ್ಯಾಗಿಗೆ ಪ್ಯಾಕ್ ಬೇರೆ ಮಾಡಬೇಕಲ್ವ. ಹಳೆ ಅನ್ನ ಹಾಕಿದರೆ ಮನೇಲಿದ್ದರೆ ಅಡ್ಜಸ್ಟ್ ಆಗುತ್ತೆ, ಇಲ್ಲ ಅಂದರೆ ಅಲ್ಲೇನಾದರೂ ಕೆಟ್ಟೋಗತ್ತೇನೋ ಅಂತ ಭಯ ಆಗತ್ತೆ. ಅದಕ್ಕಿದ್ರೂ ಕೂಡ ನಾನು ಹಾಕಲ್ಲ, ಆಗಿನ್ನೂ ರೈಸ್ ಮಾಡಿ ಹಾಕೋದು. ಈ ಎಲ್ಲ ಕೆಲಸನೂ ಮುಗಿಸಿ ಅಮ್ಮ ಇದ್ರಲ್ವಾ, ಹಾಗೆ ಫ್ರಿಜ್ ಓಪನ್ ಮಾಡಿ ನೋಡಿದರೆ ಹಬ್ಬದಲ್ಲಿರೋ ಹೂರಣ ನಾನು ತೆಗ್ದಿಟ್ಟಿದ್ನಲ್ಲ, ಅದು ಹಾಗೇ ಇತ್ತು. ಅದು ಹಾಗೇ ಇದ್ದರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಅದು ಹಾಳಾಗೋದಂತೂ ಗ್ಯಾರಂಟಿ ಅಂತ ಅಮ್ಮ ಕರಿಗಡುಬು ಮಾಡೋಣ ಅಂತ ಹಿಟ್ಟು ಕಲಿಸಿದ್ರು. ಅದು ತುಂಬ ಸ್ಮೂತಾಗೆ, ತುಂಬ ಪರ್ಫೆಕ್ಟಾಗಿ ಹಿಟ್ಟನ್ನೆಲ್ಲ ಕಲಿಸಿದ್ರು. ಆಮೇಲೆ ಸ್ವಲ್ಪ ಕರಿಗಡುಬು ಮಾಡ್ತಾಯಿದ್ವಿ. ತುಂಬ ಈಸಿ ಕರಿಗಡುಬು ಮಾಡೋದು. ಅದರಲ್ಲೂ ಈ ಥರ ಏನಾದರೂ ಉಳಿದಿದ್ರೆ ಅಂತೂ ಬೆಸ್ಟ್. ಅಂದರೆ ಈ ಥರ ಕರಿಗಡುಬು ಮಾಡಿದರೆ ಎಲ್ಲರೂ ಚೆನ್ನಾಗಿ ಇಷ್ಟಪಟ್ಕೊಂಡು ತಿಂತಾರೆ. ಯಾಕಂದರೆ ಹೋಳಿಗೆ ಹಬ್ಬದಲ್ಲಿ ತಿಂದು ಬೋರ್ ಆಗಿರುತ್ತೆ ಅಲ್ವಾ, ಇದೊಂಥರ ಡಿಫ್ರೆಂಟಾಗಿ ಅನಿಸುತ್ತೆ, ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಅಮ್ಮ ಬರ್ತಾರಲ್ವ, ಅಮ್ಮನೂ ನಾನು ಸ್ವಲ್ಪ ಮಾತಾಡಿಕೊಂಡು ಈ ಥರ ಕೆಲಸಗಳನ್ನೆಲ್ಲ ಮಾಡಬೇಕಾದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಯಾಕೋ ಟೈಮಿಗೆ ಸೂಪರ್ ಸ್ಪೀಡಾಗಿ ಓಡ್ತಾ ಇದೆ ಅನ್ನಿಸ್ತಿದೆ. ಇವೆಲ್ಲ ಮಾಡಬೇಕಾದ್ರೆ ನನ್ನ ಪಾಪು ಮಲ್ಕೊಂಡಿರ್ತಾನಲ್ವ, ಆಗ ಮಾತ್ರ ಇದೆಲ್ಲ ಮಾಡೋದಕ್ಕಾಗೋದು. ಇಲ್ಲದೆ ಅಂದರೆ ನಾನು ಮಾಡಿರಲ್ಲ, ಅಮ್ಮನೇ ಎಲ್ಲ ಮಾಡಿಕೊಟ್ಟಿರತ್ತೆ. ಅಮ್ಮನಿಗೆ ಒಂದು ಸ್ವಲ್ಪ ನಾನು ಹೆಲ್ಪ್ ಮಾಡ್ತಿರ್ತೀನಿ ಅಷ್ಟೇ. ಈ ಥರ ಅಮ್ಮ ಹಿಟ್ಟು ಕಲಿಸ್ಕೊಡ್ತಲ್ವ, ಆದರೆ ಇದೆಲ್ಲ ನಾನೇ ಮಾಡಿದೆ. ಒಂದೇ ಒಂದು ಮಾತ್ರ ನಾನೇ ಕೈಯಲ್ಲೇ ಅಲ್ಲೇ ಇಟ್ಟಿದ್ದೀನಿ ನೋಡಿ, ಕಾಣಿಸ್ತಿದೆ ಅನಿಸುತ್ತೆ. ಹಾಗೇ ಮಾಡೋಣ, ಒಂದು ಶೇಪ್ ಕೊಡೋಣ ಅಂತ ಹೋದರೆ ಅದು ಹೇಗೇಗೋ ಶೇಪ್ ಆಗಿಬಿಡ್ತು. ಅದಕ್ಕೆ ಬೇಡ, ಪ್ರೆಸ್ಸಿಂಗಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ತುಂಬಾ ಟೇಸ್ಟಿಯಾಗಿತ್ತು. ನನ್ನ ಮಗಳಂತೂ ತುಂಬ ಇಷ್ಟಪಟ್ಕೊಂಡು ತಿಂದಳು. ನಾನು ಅಷ್ಟೇ, ನನಗೆ ಮೊದಲೇ ಸ್ವೀಟ್ ಅಂದರೆ ಇಷ್ಟ ಅಲ್ವಾ. ನನಗಂತೂ ಸ್ವೀಟಲ್ಲಿ ಏನೇ ಕೊಟ್ಟರು ತಿಂತೀನಿ, ಅಷ್ಟು ಇಷ್ಟ ನನಗೆ ಸ್ವೀಟ್ ಅಂದರೆ. ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನಂತೂ ತುಂಬಾ ಚೆನ್ನಾಗಿ ತಿಂದೆ. ಬೇರೆಯವ್ರು ತಿಂದಿದ್ದಕ್ಕಿಂತ ನಾನು ತಿಂದಿದ್ದೆ ಜಾಸ್ತಿ ಅನಿಸುತ್ತೆ. ಇನ್ನು ನನ್ನನ್ನು ಬಿಟ್ಟರೆ ನಮ್ಮ ಮನೇಲಿ ಯಾರು ಅಂದರೆ ನನ್ನ ಮಗಳು ಕೂಡ ಅಷ್ಟೇ, ಹಬ್ಬ ಅಂದರೆ ತಿಂದರೆ ಒಂದು ತಿಂತಾಳಷ್ಟೇ, ಜಾಸ್ತಿ ಅಂದರೆ. ಅವಳಿಗೂ ಅಷ್ಟೊಂದು ಸ್ವೀಟ್ ಅಂದರೆ ಇಷ್ಟ ಆಗಲ್ಲ. ಇನ್ನು ನನ್ನ ಹಸ್ಬೆಂಡ್ ಅಂತೂ ಅವರಿಗೆ ಇಷ್ಟಪಡ್ತಾರೆ,
ಆದರೆ ಒಂದು ಎರಡು ಅಷ್ಟೇ. ನಾನಂತೂ ಸ್ವೀಟ್ಸು ತಿಂತಾನೆ ಇರ್ತೀನಿ. ದಪ್ಪ ಆದರೂ ಪರವಾಗಿಲ್ಲ ಅಂತ ತಿಂತೀನಿ, ಅಷ್ಟು ತಿಂತೀನಿ. ನನಗಷ್ಟು ಇಷ್ಟ ಆಗುತ್ತೆ. ಒಬ್ಬೊಬ್ರಿಗೆ ಸ್ವೀಟ್ ಇಷ್ಟ, ಒಬ್ಬೊಬ್ರಿಗೆ ನಾನ್ ವೆಜ್ ತುಂಬ ಇಷ್ಟ ಆಗುತ್ತೆ ಅಲ್ವಾ. ಅದರಲ್ಲಿ ನನಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ನಾನ್ ವೆಜ್ ತಿಂತೀನಿ, ಆದರೆ ಇದು ತಿಂದಷ್ಟು ಅದನ್ನು ನಾನ್ ವೆಜ್ನ ಅಷ್ಟೊಂದು ಇಷ್ಟಪಟ್ಕೊಂಡೆಲ್ಲ ತಿನ್ನಲ್ಲ. ಇದೆಲ್ಲ ಆಗೋಷ್ಟರೊಳಗೆ ಸಂಜೆ ಆಗಿರುತ್ತೆ ಅಲ್ವಾ, ಸ್ಕೂಲ್ ಮುಗ್ದಿರುತ್ತೆ. ಇನ್ನು ಪಾಪುನ ಆಟಾಡ್ಸೋಕ್ಕೆ ಮಕ್ಕಳು ಬರ್ತಾರೆ ಅಲ್ವಾ. ಮಕ್ಕಳು ಬಂದುಬಿಟ್ಟು ಪಾಪುನ ಆಟಾಡಿಸ್ತಾ ಇದ್ದರು. ನನ್ನ ಪಾಪುನೂ ಅಷ್ಟೇ ಚೆನ್ನಾಗಿ ಆಟಾಡ್ತಾನೆ ಮಕ್ಕಳ ಜೊತೆ. ನಾವು ಆಟಾಡ್ಸೋದೇ ಬೇರೆ, ಆದರೆ ಮಕ್ಕಳು ಆಟಾಡ್ಸೋದೇ ಬೇರೆ. ಮಕ್ಕಳು ಜೊತೆ ಆಟಾಡೋದೇ ಬೇರೆ ಆಗಿರುತ್ತೆ ಅಲ್ವಾ. ಅದಕ್ಕೆ ಆಮೇಲೆ ಸಂಜೆ ಒಂದು ಸ್ವಲ್ಪ ನಾನು ನನ್ನ ಮಗಳು ಇಬ್ಬರೇ ಇದ್ದಿದ್ದು. ಇವತ್ತು ನನ್ನ ಹಸ್ಬೆಂಡ್ ಬರಲ್ಲ ಅಂತ ಹೇಳಿದರು. ಅದಕ್ಕೆ ಬೇರೆ ಏನು ಸಾಂಬಾರು ಥರ ಮಾಡ್ಕೊಂಡಿರಲಿಲ್ಲ, ಎಗ್ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅದಕ್ಕೆ ಟೊಮಟೊ, ಹಸಿಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ ಹಾಕ್ತೀನಿ ನಾನು, ಈರುಳ್ಳಿ, ಆಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೆ 4. ಬರೀ ನನ್ನ ಮಕ್ಕಳಿಗೆ ನನಗೆ ಅಷ್ಟೇ. ಆದರೆ ನೆಕ್ಸ್ಟ್ ಡೇಗೂ ಆಗತ್ತೆ ಅಂತ ಅವಳೆಲ್ಲೋ ಬೆಳಗ್ಗೆ ಮಾರ್ನಿಂಗ್ ಬೇಗ ಹೋಗಬೇಕು ಅಂತ ಹೇಳಿದ್ಲು. ಬೆಳಗ್ಗೆನೇ ಟಿಫನೇನು ಮಾಡೋದಕ್ಕಾಗಲ್ಲ, ಇದನ್ನೇ ತಿಂತೀನಿ ಅಂತ ಹೇಳಿದ್ಲಲ್ವ. ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿಲೇ ಮಾಡಿದ್ದೆ. ಅದಕ್ಕೆ ಪಲಾವ್ ಎಲೆ, ಆಮೇಲೆ ಚಕ್ರ ಮೊಗ್ಗು, ಆಮೇಲೆ ಮರಾಠಿ ಮೊಗ್ಗು, ಹಾಗೆ ಏಲಕ್ಕಿ, ಚಕ್ಕೆ, ಲವಂಗ ಇದೆಲ್ಲ ಒಗ್ಗರಣೆ ಕೊಡ್ತೀನಿ. ಸ್ವಲ್ಪ ಸೋಂಪನ್ನು ಕೂಡ ಹಾಕ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿನೂ ಕೂಡ. ನಮಗೆ ಬೇಕಾದಾಗ, ತುಂಬ ಬೇಜಾರಾದಾಗ, ಏನು ಅಡುಗೆ ಮಾಡೋಕ್ಕೂ ಇಷ್ಟ ಇಲ್ಲ ಅಂದಾಗ ಈ ಥರ ವಾರ ಏನೂ ಇಲ್ಲ ಅಂದರೆ ತಿನ್ನೋರಾದರೆ ಈ ಥರ ಎಲ್ಲ ಮಾಡಿಕೊಂಡು ಈಸಿಯಾಗೆ ಒನ್ ಟೈಮ್ಗೆ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಸಿಂಪಲ್ ಕೂಡ ಅಲ್ವಾ. ಅದಕ್ಕೇ ಸ್ವಲ್ಪ ಮೆಣಸಿನ್ಕಾಯಿ, ಈರುಳ್ಳಿನ ಒಗ್ಗರಣೆ ಕೊಟ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ, ಅದಕ್ಕೆ ನಾನು ಅದನ್ನು ಜಜ್ಜಿ ತೊಗೊಂಡಿದ್ದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಗೆ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿರೋ ಅಂಥ ಮೊಟ್ಟೆಗಳನ್ನು ಹಾಕಿ ಸ್ವಲ್ಪ ಹೊತ್ತು ಅದು ಮೊಟ್ಟೆ ಎಲ್ಲ ಮಸಾಲೆಗೆ ಅಂಟ್ಕೊಳ್ಳೋ ಥರ ಒಂದು 2-3 ನಿಮಿಷ ಹಾಗೆ ಬಿಟ್ಟು, ಆಮೇಲೆ ಅದಕ್ಕೆ ನಾವೆಷ್ಟು ಅಕ್ಕಿ ತಗೊಂಡಿರ್ತೀವೋ ಅಷ್ಟು ಡಬಲ್ ನೀರನ್ನ ತಗೊಂಡು ಮಿಕ್ಸ್ ಮಾಡಿಕೊಂಡು ಹಾಕಬೇಕು. ಕ್ಯಾಪ್ಸಿಕಮ್ ಕೂಡ ಹಾಕ್ತಾ ಇದ್ದೀನಿ, ಹೇಳೋದು ಮರ್ತೋಯ್ತು. ಕ್ಯಾಪ್ಸಿಕಮ್ ಅಂದರೆ ನನಗೆ ಆಗಲಿ, ನನ್ನ ಮಗಳಿಗೆ, ನನ್ನ ಹಸ್ಬೆಂಡ್, ನಮ್ಮ ಮನೆಯಲ್ಲೂ ಇರೋರಿಗೆಲ್ಲರಿಗೂ ಕ್ಯಾಪ್ಸಿಕಮ್ ಅಂದರೆ ತುಂಬ ಇಷ್ಟ. ಯಾವುದಕ್ಕೆ ಹಾಕ್ಕೊಟ್ರೂ ಬೇಡ ಅನ್ನಲ್ಲ. ಅದೇನೋ ಒಂಥರ ಬೇರೆ ಟೇಸ್ಟ್ ಕೊಡುತ್ತೆ ಕ್ಯಾಪ್ಸಿಕಮ್. ಆ ಟೇಸ್ಟು, ಆ ಫ್ಲೇವರ್ ಇದೆಯಲ್ಲ, ನಮಗೆ ತುಂಬ ಇಷ್ಟ. ಅದಕ್ಕೆ ನಾನು ಒಂದು ಸ್ವಲ್ಪ ಈ ಥರ ಮೊಟ್ಟೆ ಬಿರಿಯಾನಿ, ಆಮೇಲೆ ಪಲಾವ್ ಮಾಡ್ತೀನಲ್ಲ, ಅದಕ್ಕೆ ಎಲ್ಲದಕ್ಕೂ ಈ ಥರ ಕ್ಯಾಪ್ಸಿಕಮ್ ನಾನು ಸೇರಿಸ್ತಿರ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಹೇಳಿ ಹೇಗಿರುತ್ತೆ ಅಂತ. ನಾನು ಮಾಡಿದ ಈ ಮೊಟ್ಟೆ ಬಿರಿಯಾನಿ ಅಂತೂ ನನ್ನ ಮಗಳಿಗೆ ತುಂಬ ಇಷ್ಟ ಆಗೋಯ್ತು. ಅವಳು ಫುಲ್ಲು ಟಯರ್ಡಾಗಿ ಬಂದಿರ್ತಾಳೆ ಅಲ್ವಾ. ಈ ಥರ ರಾತ್ರಿ ಹೊತ್ತು ರೈಸ್ ಐಟಮ್ ಇದ್ರೇ ಅವಳಿಗೆ ಹೊಟ್ಟೆ ತುಂಬೋದು ಅಂತ ನನಗೇನೋ ಫೀಲ್ ಆಗುತ್ತೆ. ಅದಕ್ಕೆ ಅವಳಿಗೆ ಏನು ತುಂಬ ಹೊಟ್ಟೆ ಫುಲ್ ಆಗುತ್ತೋ ಆ ಥರದ್ದೇ, ಅಂದರೆ ಈ ಥರ ರೈಸ್ ಹೆವಿ ಐಟಮ್ಸ್ ಅಂದರೆ ರೈಸ್ ಐಟಮ್ಸೇ ನಾನು ಮಾಡೋದು ಜಾಸ್ತಿ. ಸ್ವಲ್ಪ ನೈಟ್ ಹೊತ್ತು ಚಪಾತಿ ಎಲ್ಲ ಕಮ್ಮಿ ಮಾಡ್ತೀನಿ. ಯಾಕಂದರೆ ಸ್ಕೂಲಲ್ಲೂ ಅವಳಿಗೆ 6 o'clock ತನಕ ಸಂಜೆ ಸ್ಪೆಷಲ್ ಕ್ಲಾಸ್ ಎಲ್ಲ ತೊಗೊಂಡಿರ್ತಾರೆ. ಅಲ್ಲಿ ಪಾಠ ಕೇಳಿ ಕೇಳಿ ಬೋರ್ ಆಗಿರುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಈ ಥರ ಮಾಡಿದ್ನಲ್ಲ, ಮೊಸರು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು, ಅದು ಆಪ್ಷನಲ್. ನಿಂಬೆಹಣ್ಣಿದ್ರೆ ಆ್ಯಡ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. 2 ವಿಷಲ್ ಆದಮೇಲೆ ತೆಗ್ದೆ ನೋಡಿ, ಹೊಟ್ಟೆ ತುಂಬ ತಿನ್ನಬೇಕು ಆ ಥರ ಆಗಿತ್ತು. ಇದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತ ನೋಡೋಕ್ಕೆ ಹೋದೆ. ಅವಳು ಓದ್ಕೊತಾ ಕೂತ್ಕೊಂಡಿದ್ಲು ಪಾಪ. ನಾನು ಮೊಬೈಲ್ ಇಸ್ಕೊಂಡ್ಬಿಟ್ಟಿದ್ದೆ ಅಲ್ವಾ. ಅವಳಿಗೆ ಹಾಟ್ಸ್ಪಾಟ್ ಆನ್ ಮಾಡಿ ಟಿವಿಲೇ ಗೂಗಲ್ ಕನೆಕ್ಟ್ ಮಾಡಿ ಕೊಟ್ಟಿದ್ದೆ. ಅದರಿಂದ ಓದ್ಕೊತಾ ಕೂತಿದ್ಲು. ಸ್ವಲ್ಪ ಅವಳು ಮೊಬೈಲೆಲ್ಲ ಯೂಸ್ ಮಾಡೋದಕ್ಕೆ ಬಿಡಲ್ಲ. ಏನಾದರೂ ಇದ್ದರೆ ಈ ಥರ ಹಾಟ್ಸ್ಪಾಟ್ ಆನ್ ಮಾಡಿ ಟಿ ವಿ ಕನೆಕ್ಟ್ ಮಾಡಿ ಕೊಟ್ಬಿಡ್ತೀನಿ. ಅವಳು ಏನು ಮಾಡ್ತಿದ್ದಾಳೆ ಅಂತಲೂ ನನಗೆ ಗೊತ್ತಾಗುತ್ತೆ. ಆಮೇಲೆ ಅವಳಿಗೂ ಅಷ್ಟೇ ಸ್ವಲ್ಪ ತಲೆನೋವು ಆ ಥರ ಎಲ್ಲ ಬರೋದಿಲ್ಲ. ಈ ಥರ ಎಲ್ಲ ಮೊಬೈಲೇ ನೋಡ್ತಾ ಇದ್ರೆ ಆ ಥರ ಎಲ್ಲ ತಲೆನೋವು ಬರೋದೆಲ್ಲ ಜಾಸ್ತಿ ಅಂತ ನಾನು ಮೊಬೈಲ್ ನೋಡೋದಕ್ಕೆ ಜಾಸ್ತಿ ಬಿಡೋದಿಲ್ಲ. ಆಮೇಲೆ ಬಿರಿಯಾನಿ ಅಂದರೆ ಎಗ್ ಬಿರಿಯಾನಿ ಅಂದಮೇಲೆ ಸ್ವಲ್ಪ ಪಕ್ಕದಲ್ಲಿ ಈ ಥರ ಈರುಳ್ಳಿ ಕಟ್ ಮಾಡೋದಂತೂ ಬೇಕೇ ಬೇಕು. ಅದು ರೂಢಿ ಆಗಿಬಿಟ್ಟಿದೆ.
ನೋಡಿ ಸುಮ್ಮನೆ ಓದ್ಕೋ ಅಂತ ಕೂತಿದ್ದಾಳೆ ಪಾಪ, ಫುಲ್ಲು ಲೇಜಿ ಥರ. ಅವಳಿಗೂ ಎಷ್ಟು ಓದ್ತಾಳೆ, ಓದು 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 ಅಂದರೆ, ಆದರೂ ಓದಲೇಬೇಕಲ್ವಾ, ಈಗ 10th ಅಲ್ವಾ, ಅದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಗ್ ಬಿರಿಯಾನಿ, ತುಂಬಾ ಚೆನ್ನಾಗಿ ಬಂದಿದೆ. ರೈಸು ಅಷ್ಟೇ ತುಂಬ ಅಂಟ್ಕೊಂಡಿಲ್ಲ. ಬಿರಿಯಾನಿ ಅಂದರೆ ಸ್ವಲ್ಪ ಅಂಟಬಾರ್ದು ರೈಸೆಲ್ಲ, ಅದೇ ಥರ ಕರೆಕ್ಟಾಗಿ ನೀರು ಹಾಕಿದರೆ ಈ ಥರ ಬರುತ್ತೆ. ತುಂಬ ಟೇಸ್ಟಿಯಾಗಿತ್ತು. ಇಬ್ಬರು ಹೊಟ್ಟೆ ತುಂಬ ಊಟ ಮಾಡಿ ಮುಗಿಸಿದ್ವಿ. ನನ್ನ ಮಗನೂ ಕೂಡ ಲೇಟಾಗಿತ್ತು ಅಲ್ವಾ, ಅವನೊಂದು 8ಗೆಲ್ಲ ಮಲ್ಕೊಂಡ್ಬಿಡ್ತಾನೆ. ಅವನಿಗೆ ಏನು ತಿನ್ನಿಸ್ಬೇಕು ಎಲ್ಲ ತಿನ್ನಿಸ್ಬಿಟ್ಟು ಬೇಗ ಮಲಗಿಸ್ಬಿಡ್ತೀನಿ. ಫುಲ್ ನಿದ್ದೆ ಮಾಡ್ತಾಯಿದ್ದ. ನಾನು ನನ್ನ ಮಗಳು ನೀಟಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬೆಡ್ಡಿಗೆ ಹೋಗಿ ನೋಡಿದರೆ ಫುಲ್ ಗೊರಕೆ ಹೊಡಿತಿದ್ದ. ಆಮೇಲೆ ಈ ಥರ ಎಲ್ಲ ಒಂಥರ ದಿನವಿಡೀ ಈ ಥರ ಕೆಲಸ ಮಾಡಿ ಒಂಥರ ಸ್ಟ್ರೆಸ್ ಥರನೂ ನನಗೂ ಆಗಿರುತ್ತೆ. ಎಲ್ಲ ಮನೇಲೆಲ್ಲನೂ ನಾನೊಬ್ಬಳೇ ಮಾಡಬೇಕಲ್ವ, ಅದಕ್ಕೆ ನಾನೊಂದು ಸ್ವಲ್ಪ ಆಯಿಲ್ ಮಸಾಜ್ ಎಲ್ಲ ಮಾಡಿಸ್ಕೊತೀನಿ. ಅಮ್ಮ ಇದ್ದಾಗ ಹೇರಿಗೆ ಆಯಿಲ್ ಹಚ್ಚಿಸ್ಕೊಳ್ಳೋದು ಮರ್ತೋಗ್ಬಿಟ್ಟಿತ್ತು, ಅದಕ್ಕೆ ನಾನೇ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಲಗೋಕ್ಕಿಂತ ಮುಂಚೆ ಫಸ್ಟು ಈ ಥರ ತಲೆ ಕೂದಲಿಂದು ಸಿಕ್ಕೆಲ್ಲ ಬಿಡಿಸ್ಕೊಂಡ್ರೆ, ಒಂದು ಸತಿ ಕೋಮ್ ಮಾಡ್ಕೊಬಿಟ್ರೆ ಅದು ನೆಕ್ಸ್ಟ್ ಡೇಗೆ ನಮಗೆ ಅಷ್ಟೊಂದು ಸಿಕ್ಕಾಗಿರಲ್ಲ. ಅದರಲ್ಲೂ ನಮ್ದೊಂಥರ ಈ ಥರ ಸ್ಟ್ರೈಟ್ ಹೇರು ಅಲ್ಲ, ಈ ಕಡೆ ಕರ್ಲಿ ಹೇರು ಅಲ್ಲ, ಫುಲ್ಲು ಒಂಥರ ವೇವ್ಸ್ ಹೇರ್ ಥರ ಅಲ್ವಾ. ಸೊ ನೈಟ್ ಒಂದು ಸತಿ ಬಾಚ್ಕೊಂಡು ಮಲಗಲೇಬೇಕು, ಇಲ್ಲಾಂದರೆ ಬೆಳಗ್ಗೆ ಆಗಿದ ತಕ್ಷಣ ಫುಲ್ಲು ಸಿಕ್ಕೆಲ್ಲ ಆಗಿಬಿಡತ್ತೆ, ಡ್ರೈ ಅನಿಸುತ್ತೆ. ಅದರಲ್ಲೂ ಆಯಿಲ್ ಹಚ್ಕೊಂಡಲ್ಲೇ ತಲೆ ಸ್ನಾನ ಮಾಡಿಬಿಟ್ರೆ ಅಂತೂ ಫುಲ್ಲು ಡ್ರೈ ಆಗಿಬಿಡತ್ತಲ್ವ, ಅದಕ್ಕೆ ಆಯಿಲ್ ನಾನು ಯಾವಾಗಲೂ ಹಚ್ಕೊತಾನೆ ಇರ್ತೀನಿ. ನೈಟ್ ಹೊತ್ತು ಹಚ್ಕೊಂಡ್ರೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ ಅಂತ. ಇದು ನಮ್ಮ ಅಮ್ಮನೂ ನನಗೆ ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಾಕಿ ಮಸಾಜ್ ಎಲ್ಲ ಮಾಡ್ತಾರೆ. ಅದಕ್ಕಿಂತ ನನಗೆ ತುಂಬ ಇಷ್ಟ ಆಗೋದು ನನ್ನ ಮಗಳು ನನ್ನ ತಲೆಗೆ ಆಯಿಲ್ ಹಾಕಿ ಮಸಾಜ್ ಮಾಡ್ತಾಳೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಅವಳು ಇವಾಗ ಬ್ಯುಸಿ ಇದ್ದಾಳೆ, ಇವಾಗ ಬ್ಯುಸಿ 10th ಅಂದರೆ ಬ್ಯುಸಿ ಅಂತ ಅಲ್ವಾ, ಓದೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾಳೆ ಅಂತ ನಾನು ಅವಳಿಗೆ ಏನು ಹೇಳ್ತಾ ಇಲ್ಲ. ಆದರೆ 9thಲ್ಲೆಲ್ಲ ಇರಬೇಕಾದ್ರೆ ಮಸಾಜ್ ಮಾಡೋಳು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇವಾಗ ಅವಳಿಗೆ ಹೇಳೋಕ್ಕೂ ಆಗಲ್ಲ ಅಲ್ವಾ, ಅದಕ್ಕೆ ನಾನೇ ನೀಟಾಗಿ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ನೀಟಾಗಿ ಮಸಾಜ್ ಮಾಡಿಕೊಂಡು ನೀಟಾಗಿ ಒಂದು ಜಡೆ ಹಾಕ್ಕೊಂಡು ಮಲ್ಕೊಂಡ್ರೆ ಜಾಸ್ತಿ ಸಿಕ್ಕೂ ಆಗಲ್ಲ ಅಂತ. ಆಮೇಲೆ ಹಾಸಿಗೆ ಎಲ್ಲ ರೆಡಿ ಮಾಡಿಕೊಂಡು ನನ್ನ ಪಾಪುಗೆ ಡೈಪರ್ ಎಲ್ಲ ತೆಗ್ದು ಅವನಿಗೆ ನೀಟಾಗಿ ರೆಡಿ ಮಾಡಿ ಮಲ್ಕೊಂಡ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಹೆಲ್ಪ್ಫುಲ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲೀಸಿಗೂ ಶೇರ್ ಮಾಡಿ. ಎಷ್ಟು ಜನ ಇದ್ದಾರೆ ಅಷ್ಟು ಜನದ ಕೈಯಲ್ಲೂ ಸಬ್ಸ್ಕ್ರಿಪ್ಷನ್ನ ಕೊಡಿಸಿ, ತುಂಬ ಹೆಲ್ಪ್ ಆಗುತ್ತೆ, ಒಂಥರ ಎನ್ಕರೇಜ್ ಸಿಕ್ದಂಗೆ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.